ಹಲೋ ಫ್ರೆಂಡ್ಸ್, ನಾವಿವತ್ತು ಸೆಕೆಂಡ್ PUC ಸೋಷಿಯಾಲಜಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ 2 ಅಂಕ, 5 ಅಂಕ ಮತ್ತು 10 ಅಂಕದ ಪ್ರಮುಖ ಪ್ರಶ್ನೆಗಳನ್ನ ನಾವು ವಿಡಿಯೋದಲ್ಲಿ ಕೊಟ್ಟಿದ್ದೀವಿ. ಸೊ ನಿಮ್ಮ ಎಕ್ಸಾಮ್ ಅಲ್ಲಿ ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾರೆ, ನೀವು ಹೇಗೆ ಉತ್ತರ ಬರೀಬೇಕು ಮತ್ತು ನಾವು ಕೊಟ್ಟಿರುವಂತಹ ಪ್ರಶ್ನೆಗಳು ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಮೋಸ್ಟ್ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆಗಳು. ಸೊ ನಿಮ್ಮ ಎಕ್ಸಾಮ್ ಅಲ್ಲಿ ಈ ಕ್ವಶನ್ಸ್ ನ ಬಿಟ್ರೆ ಮತ್ತೆ ಯಾವ ಕ್ವಶನ್ಸ್ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳೋದಿಲ್ಲ. ಸೊ ಅದಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ, ಅರ್ಥ ಆಗುತ್ತೆ. ಸೊ ಮೊದಲು 5 ಅಂಕದ ಪ್ರಮುಖ ಪ್ರಶ್ನೆಗಳನ್ನ ನೋಡೋಣ. ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ. ಸ್ತ್ರೀಶಕ್ತಿ ಕಾರ್ಯಕ್ರಮದ ಕುರಿತು ಟಿಪ್ಪಣಿ ಬರೆಯಿರಿ. ಅವಿಭಕ್ತ ಕುಟುಂಬದ ಯಾವುದಾದರೂ 5 ಅನುಕೂಲತೆಗಳನ್ನು ವಿವರಿಸಿ. ಅವಿಭಕ್ತ ಕುಟುಂಬದ ಬದಲಾವಣೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ. ಅವಿಭಕ್ತ ಕುಟುಂಬದ ಬಗ್ಗೆ IP ದೇಸಾಯಿರವರ ದೃಷ್ಟಿಕೋನವನ್ನು ವಿವರಿಸಿ. ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದ ಪ್ರಮುಖ ವಿಷಯಗಳನ್ನು ವಿವರಿಸಿ. ನರಸಿಂಗ್ರವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಗ್ರಾಮ ಪಂಚಾಯಿತಿಯ ಕಾರ್ಯಕ್ರಮಗಳನ್ನು ವಿವರಿಸಿ. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿರಿ. ಕ್ಯಾಥ್ಲಿನ್ ಗೌರವರ ರೈತ ಚಳುವಳಿಯ ಪ್ರಕಾರಗಳನ್ನು ವಿವರಿಸಿ. ಜಾಗತೀಕರಣಕ್ಕೆ ಸಹಾಯವಾದ 5 ಪ್ರಮುಖ ಅಂಶಗಳನ್ನು ವಿವರಿಸಿ. ಭಾರತೀಯ ಗ್ರಾಮಗಳ ಇತ್ತೀಚಿನ ಬದಲಾವಣೆಗಳನ್ನು ಚರ್ಚಿಸಿ. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 1995ರ ಅಸ್ಪೃಶ್ಯತಾ ಕಾನೂನಿನ ಮುಖ್ಯಾಂಶಗಳನ್ನು ಬರೆಯಿರಿ. ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆಯನ್ನು ವಿಶ್ಲೇಷಿಸಿ. ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿ. ಭಾರತದ ಜನಸಂಖ್ಯಾ ಚಿತ್ರಣದ ಪ್ರಮುಖ ಅಂಶಗಳನ್ನು ವಿವರಿಸಿ. ಈ ಕ್ವಶನ್ಸ್ಗೆ ನೀವು ಆನ್ಸರ್ ಪ್ರಿಪೇರ್ ಆದರೆ ಎಕ್ಸಾಮಲ್ಲಿ ಈಸಿಯಾಗಿ ಬರೀತೀರಾ. ಸೊ ಈಗ 10 ಅಂಕದ ಪ್ರಮುಖ ಪ್ರಶ್ನೆಗಳನ್ನ ನೋಡೋಣ. ಜಾತಿಯನ್ನು ವ್ಯಾಖ್ಯಾನಿಸಿ. ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ. ನೆಕ್ಸ್ಟು ರಾಷ್ಟ್ರೀಯ ಭಾವೈಕ್ಯತೆಯನ್ನು ವಿವರಿಸಿ. ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ವಿವರಿಸಿ. ನೆಕ್ಸ್ಟು ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ಸು. ನೆಕ್ಸ್ಟು ಭಾರತ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ದಲಿತ ಚಳುವಳಿಯನ್ನು ವಿವರಿಸಿ. ನೆಕ್ಸ್ಟು ಕರ್ನಾಟಕದ ಜನಸಂಖ್ಯಾ ಚಿತ್ರಣವನ್ನು ವಿವರಿಸಿ. ನೆಕ್ಸ್ಟು ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡ ಇತ್ತೀಚಿನ ಕ್ರಮಗಳನ್ನು ವಿವರಿಸಿ. ಏಕತೆ ಎಂದರೇನು? ಏಕತೆಯ ಬಂಧಗಳನ್ನು ವಿವರಿಸಿ. ಭಾರತದ ನಗರ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ರೈತ ಚಳುವಳಿಯ ಇತ್ತೀಚಿನ ಬೆಳವಣಿಗೆಗಳನ್ನು ಕುರಿತು ಚರ್ಚಿಸಿ. ಭಾರತೀಯ ಸಮಾಜದ ಮೇಲೆ ಅಗೋಚರ ಮಾರುಕಟ್ಟೆ ಪರಿಣಾಮಗಳನ್ನು ವಿವರಿಸಿ. ಪರಿಶಿಷ್ಟ ಪಂಗಡವನ್ನು ವ್ಯಾಖ್ಯಾನಿಸಿ. ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿ. ಸೊ ನಾವು ಕೊಟ್ಟಿರುವಂಥ 12 ಪ್ರಶ್ನೆಗಳಲ್ಲಿ ನಿಮ್ಮ ಎಕ್ಸಾಮಿಗೆ 4 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ನಾವು ಕೊಟ್ಟಿರುವಂಥ ಪ್ರಶ್ನೆಗಳಲ್ಲೇ ಕೇಳ್ತಾರೆ. ಸೊ ನೀವು ಈ ಕ್ವಶನ್ಸ್ಗೆ ಆನ್ಸರ್ ಪ್ರಿಪೇರ್ ಆದರೆ ಈಸಿಯಾಗಿ ಎಕ್ಸಾಮಲ್ಲಿ ಬರಿಬೋದು. ಹೀಗೆ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನ ಪ್ರಿಪೇರ್ ಆದರೆ ನೀವು ಇಲ್ಲಿ ಜಸ್ಟ್ ಪಾಸ್ ಆಗಲಿಕ್ಕೆ ಇದು ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ಬೋದು. ಇನ್ನು ಸ್ಕೋರ್ ಮಾಡಬೇಕು ಅಂದರೆ 2 ಅಂಕ ಮತ್ತು 1 ಅಂಕ ಎಲ್ಲ ಕ್ವಶನ್ಸ್ನ ನೀವು ಓದ್ಕೋಬೇಕಾಗುತ್ತೆ. ಸೊ ಬನ್ನಿ ಈಗ 2 ಅಂಕದ ಪ್ರಶ್ನೆಗಳನ್ನ ನೋಡೋಣ. ನಿಮ್ಗೆ ಇಲ್ಲಿ ಟೋಟಲ್ ಆಗಿ 25 ಕ್ವಶನ್ಸ್ ಇವೆ 2 ಅಂಕದ್ದು. ಸೊ ನಾವು ಕೊಟ್ಟಿರುವಂಥ ಪ್ರಶ್ನೆಗಳಲ್ಲೇ ನಿಮಗೆ ಎಕ್ಸಾಮ್ಗೆ ಕೇಳ್ತಾರೆ. ಸೊ ಮೊದಲನೇ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ. ಸಾಮಾಜಿಕ ಅಸಮಾನತೆಯ ಅರ್ಥವನ್ನು ತಿಳಿಸಿ. ಕರ್ನಾಟಕದ ಯಾವುದಾದರೂ 2 ಪ್ರಬಲ ಜಾತಿಗಳನ್ನು ಹೆಸರಿಸಿ. ಕರ್ನಾಟಕದ ಯಾವುದಾದರೂ 2 ಹಿಂದುಳಿದ ಆಯೋಗಗಳನ್ನು ಹೆಸರಿಸಿ. ಸ್ವಸಹಾಯ ಸಂಘದ 2 ಉದ್ದೇಶಗಳನ್ನು ತಿಳಿಸಿ. ಹಸಿರು ಕ್ರಾಂತಿಯ 2 ಪರಿಣಾಮಗಳನ್ನು ಬರೆಯಿರಿ. ಆರೀಕರಣ ಪ್ರಕ್ರಿಯೆಗೆ ಅಡ್ಡಿಯಾದ 2 ಅಂಶಗಳನ್ನು ತಿಳಿಸಿ. ಮೆಕ್ಕಿನ್ಸೆ ಮಾದರಿಯ ಅಭಿವೃದ್ಧಿ ಎಂದರೇನು? ಜಾಗತಿಕ ದೃಷ್ಟಿಕೋನದ 2 ಆಯಾಮಗಳನ್ನು ತಿಳಿಸಿ. ಸಾಮಾಜಿಕ ಚಳುವಳಿಯನ್ನು ವ್ಯಾಖ್ಯಾನಿಸಿ. ಭಾರತೀಯ ಸಮಾಜವನ್ನು ಬಹುವಿಧ ಸಮಾಜ ಎಂದು ಏಕೆ ಕರೆಯುತ್ತಾರೆ? ಅಂತರ್ಜಾಲದ 2 ಉಪಯೋಗಗಳನ್ನು ಬರೆಯಿರಿ. ಯಾವುದಾದರೂ 2 ಭಾರತ ಅಂತಾರಾಷ್ಟ್ರೀಯ ಕಂಪನಿಗಳನ್ನು ಹೆಸರಿಸಿ. ಲಿಂಗ ಮತ್ತು ಲಿಂಗತ್ವಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ಸ್ತ್ರೀಶಕ್ತಿ ಕಾರ್ಯಕ್ರಮದ 2 ಉದ್ದೇಶಗಳನ್ನು ತಿಳಿಸಿ. ಭಾರತದ 2 ಸಾಮಾಜಿಕ ಚಳುವಳಿಗಳನ್ನು ಬರೆಯಿರಿ. ಪಾಶ್ಚಾತ್ಯೀಕರಣದ 2 ಪರಿಣಾಮಗಳನ್ನು ಬರೆಯಿರಿ. ದೂರದರ್ಶನ ಅಳತೆ ಬಿಂದು ಎಂದರೇನು? ದೂರದರ್ಶನದ
ಜನಪ್ರಿಯತೆಗೆ ಕಾರಣವಾದ 2 ಮಹಾಕಾವ್ಯಗಳನ್ನು ತಿಳಿಸಿ. 2 ದ್ರಾವಿಡ ಭಾಷೆಗಳನ್ನು ಹೆಸರಿಸಿ. ಭಾಷೆಯ ಬುಡಕಟ್ಟುಗಳ ಯಾವುದಾದರೂ 2 ಸಮಸ್ಯೆಗಳನ್ನು ತಿಳಿಸಿ. ಅಂತರ್ಜಾಲದ 2 ಅನುಕೂಲತೆಗಳನ್ನು ತಿಳಿಸಿ. ಕಾಗೋಡು ರೈತ ಹೋರಾಟಕ್ಕೆ 2 ಕಾರಣಗಳನ್ನು ಬರೆಯಿರಿ. ಸಂಸ್ಕೃತಾನುಕರಣ ಎಂದರೇನು? ಭಾರತದ ಸಾಮಾಜಿಕ ಪರಿವರ್ತನೆಯ 2 ಮೂಲಗಳು ಯಾವುವು? ಸೊ ಇಷ್ಟು ನಿಮ್ಗೆ ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ನಾವು ಕೊಟ್ಟಿರುವಂತ 25 ಪ್ರಶ್ನೆಗಳಲ್ಲಿ ನಿಮ್ಮ ಎಕ್ಸಾಮ್ಗೆ ಖಂಡಿತ ಬಂದೇ ಬರುತ್ತೆ. ಸೊ ಇವುಗಳನ್ನ ಪ್ರಿಪೇರ್ ಆದ್ರೆ ನೀವು ಇಲ್ಲಿ 50 to 60 ಮಾರ್ಕ್ಸ್ ಇಲ್ಲೇ ಕವರ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾವು ನಿಮಗೆ ಡೌಟ್ನ ಕ್ಲಿಯರ್ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ತುಂಬಾನೇ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.